ರಾಮನ ಬಂಟ ಹನುಮಂತ ಆಂಜನೇಯನಿಗೆ ದೇವರ ಸ್ಥಾನಮಾನವಿದೆ. ಆದರೆ ದೈವ ಎಂದು ಆರಾಧಿಸುವುದನ್ನು ನೀವು ಕೇಳಿದ್ದೀರಾ, ನೋಡಿದ್ದೀರಾ? ಹಾಗಾದರೆ ಈ ಸ್ಟೋರಿಯನ್ನು ನೀವೊಮ್ಮೆ ನೋಡಲೇಬೇಕು. ಇದೇ ಈ ಹೊತ್ತಿನ ವಿಶೇಷ, ಆಂಜನೇಯ ದೈವ. ತುಳುವರು ದೈವಾರಾಧನೆಯನ್ನ ಅನಾದಿ ಕಾಲದಿಂದಲೂ ನಂಬಿಕೊಂಡು ಬಂದಿದ್ದಾರೆ. ಕಷ್ಟ ಬಂದಾಗ ದೈವಕ್ಕೆ ಕೈ ಮುಗಿದು ಕಾಪಾಡು ಅಂತ ಮೊರೆ ಹೋಗ್ತಾರೆ. ಆದರೆ ನೀವೆಲ್ಲಾದ್ರೂ ಆಂಜನೇಯ ಅರ್ಥಾತ್ ಹನುಮಂತ ಭೂತ ಇದೆ ಅಂದ್ರೆ ನಂಬ್ತೀರಾ? ನಂಬಲೇಬೇಕು. ಹಾಗಾದ್ರೆ ಇಲ್ಲಿ ನೋಡಿ. ಇದು ದಕ್ಷಿಣ ಭಾರತದಲ್ಲಿ ಎಲ್ಲೂ ಕಾಣದ ಅಪರೂಪದ ನೇಮ ನಡವಳಿ. ತುಳುನಾಡಿನಲ್ಲಿ ವಿಶೇಷ ದೈವಾರಾಧನೆಯನ್ನ ತುಳುವರು ಅನಾದಿ ಕಾಲದಿಂದಲೂ ನಂಬಿಕೊಂಡು ಬಂದಿದ್ದಾರೆ. ಕಷ್ಟ ಬಂದಾಗ ದೈವಕ್ಕೆ ಕೈ ಮುಗಿದು ಕಾಪಾಡು ಅಂತ ಮೊರೆ ಹೋಗ್ತಾರೆ. ಅದು ಕಲ್ಲುಟ್ಟಿ ಆಗಿರಬಹುದು, ಪಂಜುರ್ಲಿ, ಧೂಮಾವತಿ, ರಕ್ತೇಶ್ವರಿ, ಗುಳಿಗ, ರುದ್ರಾಂಡಿ, ಜಾವತೆ, ಅಬ್ಬುಜಲಾಯ, ಪೂಮಾಣಿ, ಕಿನ್ನಿಮಾಣಿ, ಹುಲಿಭೂತ, ಕುಲೆಭೂತ ಹೀಗೆ ಪಟ್ಟಿ ಮಾಡುತ್ತಾ ಹೋದರೆ ಇಲ್ಲಿ ಬಹಳಷ್ಟು ದೈವಗಳು ನಮ್ಮ ಕಣ್ಣ ಮುಂದೆ ತೆರೆದುಕೊಳ್ಳುತ್ತವೆ. ಆದರೆ ನೀವು ಎಲ್ಲಾದರೂ ಆಂಜನೇಯ ಅಥವಾ ಹನುಮಂತ ಭೂತ ಇದೆ ಅಂತ ಕೇಳಿದ್ದೀರಾ? ಆಂಜನೇಯನಿಗೂ ನೇಮ ನಡೆಯುತ್ತದೆ ಅಂದ್ರೆ ನೀವು ನಂಬ್ತೀರಾ? ಆದ್ರೆ ಇಲ್ಲಿ ನೀವು ನಂಬಲೇಬೇಕು. ವರ್ಷಂಪ್ರತಿ ಬಹಳ ಭಕ್ತಿಯಿಂದ ಶ್ರದ್ಧೆಯಿಂದ ಆಂಜನೇಯ ಸ್ವಾಮಿಗೆ ಇಲ್ಲಿ ಕೋಲ ನಡೆಯುತ್ತದೆ. ಅಪರೂಪದ ಈ ನೇಮ ನಡವಳಿ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ತಾಲೂಕಿನ ಕೆಯ್ಯೂರು ಗ್ರಾಮದ ಇಳಂತಾಜೆ ಎಂಬಲ್ಲಿ ನಡೆಯುತ್ತದೆ. ವಿಸ್ಮಯ, ಕುತೂಹಲ ಮೂಡಿಸುವ ಈ ನೇಮೋತ್ಸವ ಜನರಲ್ಲಿ ಮತ್ತಷ್ಟು ಭಕ್ತಿಯನ್ನ ಹುಟ್ಟುಹಾಕಿದೆ. ಈ ಅಪರೂಪದ ನೇಮೋತ್ಸವವು ಜಿಲ್ಲೆಯ ಬೇರೆಲ್ಲೂ ಕಾಣಸಿಗಲು ಸಾಧ್ಯವಿಲ್ಲ. ಮನದಲ್ಲಿ ನಿಜವಾದ ಭಕ್ತಿಯನ್ನ ಹುಟ್ಟಿಸುತ್ತದೆ. ಕುತೂಹಲ ಹಾಗೂ ವಿಸ್ಮಯ ಮೂಡಿಸುವ ಈ ಆಂಜನೇಯ ಸ್ವಾಮಿ ನೇಮದ ಬಗ್ಗೆ ಒಂದಿಷ್ಟು ನೋಡ್ಕೊಂಡು ಬನ್ನಿ. ಹನುಮಂತ ಹಿಂದೂ ಧರ್ಮ ಗ್ರಂಥಗಳಲ್ಲಿ ಒಂದಾದ ರಾಮಾಯಣದಲ್ಲಿನ ರಾಮನ ಬಂಟ ಎಂದೇ ಪ್ರಸಿದ್ಧಿ. ಹನುಮಂತ ಕೇಸರಿ ಎಂಬ ವಾನರ ಮತ್ತು ಅಂಜನಾದೇವಿಯ ಮಗ ಮತ್ತು ರಾಮನ ಪರಮ ಭಕ್ತ, ಶಕ್ತಿಯ ದೇವತೆಯೆಂದು ಕೂಡ ಹನುಮಂತನನ್ನ ಪೂಜಿಸಲಾಗುತ್ತದೆ. ಆಂಜನೇಯನನ್ನು ಹಲವಾರು ಹೆಸರುಗಳಿಂದ ಪೂಜಿಸಲಾಗುತ್ತಿದೆ. ಬೆಂಗಳೂರು, ರಾಮನಗರ, ಕೋಲಾರ, ಬಿಜಾಪುರ, ಮಂತ್ರಾಲಯದ ಹತ್ತಿರ, ಮಂಡ್ಯ ಇತ್ಯಾದಿ ಕಡೆಗಳಲ್ಲಿ ಆಂಜನೇಯನಿಗೆ ದೇವಸ್ಥಾನಗಳಿವೆ. ಒಟ್ಟಿನಲ್ಲಿ ಆಂಜನೇಯ ಮಾರುತಿ ರಾಮನ ಪರಮ ಭಕ್ತ, ಶಕ್ತಿಯ ದೇವತೆಯಾಗಿ ಗುರುತಿಸಿಕೊಂಡಿದ್ದಾನೆ. ಇಂತಹ ಆಂಜನೇಯ ಸ್ವಾಮಿ ದಕ್ಷಿಣ ಕನ್ನಡ ಜಿಲ್ಲೆಯ ಇಳಂತಾಜಿಯಲ್ಲಿ ಮರ ಹತ್ತುವ ಆಂಜನೇಯ ಸ್ವಾಮಿಯಾಗಿ ನೇಮ ನಡವಳಿಯನ್ನು ಪಡೆಯುತ್ತಿದ್ದಾನೆ.
ಮಾತಿಲ್ಲ, ಅಬ್ಬರ ಇಲ್ಲ. ಕೈಮುಗಿದು ನಿಂತ ಭಕ್ತನಿಗೆ ಇಲ್ಲಿ ಮೌನವೇ ಆಶೀರ್ವಾದ. ನಮ್ಮೆಲ್ಲರನ್ನ ಭಕ್ತಿಯ ಕಡಲಲ್ಲಿ ತೇಲಿಸುವ ಒಂದು ವಿಶೇಷ ನೇಮ ನಡಾವಳಿಯೇ ಇಳಂತಾಜಿಯ ಆಂಜನೇಯ ಸ್ವಾಮಿ ನೇಮ. ಆ ನೇಮೋತ್ಸವವನ್ನು ನೋಡೋದೇ ಒಂದು ಸುಂದರ ಅನುಭವ. ಮಾತು ಇಲ್ಲ, ಅಬ್ಬರ ಕಿಂಚಿತ್ತೂ ಇಲ್ಲ. ಕೈ ಮುಗಿದು ನಿಂತ ಭಕ್ತನಿಗೆ ಇಲ್ಲಿ ಮೌನವೇ ಆಶೀರ್ವಾದ. ಭಕ್ತಾದಿಯನ್ನ ಭಕ್ತಿಯ ಕಡಲಲ್ಲಿ ತೇಲಿಸುವ ಒಂದು ವಿಶೇಷ ನೇಮ ನಡವಳಿಕೆ ಇಳಂತಾಜಿಯ ಆಂಜನೇಯ ಸ್ವಾಮಿ ನೇಮ. ಎಲ್ಲಾ ಕಡೆಯಲ್ಲಿ ನಡೆಯುವ ಭೂತಕೋಲಗಳನ್ನು ನೋಡಿದ್ರೆ ಅಲ್ಲಿ ಅಬ್ಬರ ಇದೆ. ಭಕ್ತರನ್ನು ಹೆದರಿಸುವ ರೀತಿ ಇದೆ. ವಿಶೇಷವಾದ ವಿಚಿತ್ರವಾದ ಬಣ್ಣಗಳಿಂದ ವೇಷಭೂಷಣಗಳಿವೆ. ಅದನ್ನು ನೋಡಿದಾಗ ನಮಗೆ ಹೆದರಿಕೆಯಾಗುತ್ತದೆ. ದೈವದ ಅಬ್ಬರಕ್ಕೆ ನಾವು ತಲೆಬಾಗುತ್ತೇವೆ. ಆದರೆ ಆಂಜನೇಯ ಸ್ವಾಮಿ ಕೋಲ ಹಾಗಲ್ಲ. ಇಲ್ಲಿ ಯಾವುದೇ ಅಬ್ಬರವಿಲ್ಲ. ಪುಟ್ಟ ಮಗುವು ಕೂಡ ಈ ನೇಮವನ್ನು ನೋಡಿ ಪುಳಕಿತಗೊಳ್ಳುತ್ತದೆ. ಜಾಜಾ ಕಾಪುಳೆ ಅಂತ ಅಡ್ಡು ಬೀಳುತ್ತದೆ. ಬಹಳ ಮಧುರವಾಗಿ ನೋಡುವ ಭಕ್ತನ ಕಣ್ಣುಗಳಲ್ಲಿ ಭಕ್ತಿ ಉಕ್ಕಿಸುವ ರೀತಿಯಲ್ಲಿ ಈ ನೇಮ ನಡವಳಿ ನಡೆಯುತ್ತದೆ. ಬಹಳ ಅನಾದಿ ಕಾಲದಿಂದಲೂ ಇಳಂತಾಜಿಯಲ್ಲಿ ನೇಮ ನಡವಳಿ ನಡೆಯುತ್ತಿತ್ತು ಎನ್ನಲಾಗಿದೆ. ಕೆಲವೊಂದು ಕಾರಣಗಳಿಂದ ಒಂದೊಮ್ಮೆ ನಿಂತು ಹೋಗಿತ್ತು. ಆದರೆ ಇದೀಗ ಕಳೆದ ಕೆಲವು ವರ್ಷಗಳಿಂದ ಮತ್ತೆ ನೇಮ ನಡವಳಿ ನಡೆಯುತ್ತಿದೆ. ಆಂಜನೇಯ ನೇಮ ನಮ್ಮ ಶ್ರೀ ಕಜಮಾರವರು ಸುದ್ದಿ ಬಿಡುಗಡೆಯಲ್ಲಿ ಬರೆದ ಹಾಗೆ ಅದರಲ್ಲಿ ಒಂದು ವಾಸ್ತವವಾದ ಚಿತ್ರಣವನ್ನು ಅವರು ಕೊಟ್ಟಿದ್ದಾರೆ. ಈ ನೇಮ ಭಾಳ ಪುರಾತನ ಕಾಲದಿಂದ ನಮ್ಮಲ್ಲಿ ನಡೆಯುತ್ತಾ ಇತ್ತು. ಹಲವಾರು ತಲೆಮಾರುಗಳ ಹಿಂದಿನಿಂದ ಇದು ನಡೆದುಕೊಂಡು ಬಂದಂತಹ ಒಂದು ನೇಮ. ಇದು ಕೆಲವು ಒಂದೆರಡು ದಶಕಗಳ ಹಿಂದೆ ಇದು ನಿಂತು ಹೋಗಿ ಆಮೇಲೆ ಪುನಃ ಇದನ್ನು 4-5 ವರ್ಷಗಳ ಹಿಂದೆ ಪುನಃ ನಾವು ಪ್ರಾರಂಭ ಮಾಡಿದ್ದೇವೆ. ಎಲ್ಲ ಕಡೆಯಲ್ಲಿ ದೈವವನ್ನ ಆರಾಧಿಸುತ್ತಿದ್ದರೆ ಇಲ್ಲಿ ವಿಶೇಷವಾಗಿ ಆಂಜನೇಯ ಸ್ವಾಮಿಯನ್ನ ಆರಾಧಿಸಲಾಗುತ್ತದೆ. ಇದರ ರಹಸ್ಯವೇನು? ಈ ಬಗ್ಗೆ ನೋಡೋಣ ಒಂದು ಚಿಕ್ಕ ಜಾಹೀರಾತಿನ ಬಳಿಕ. ಜಾಹೀರಾತಿನ ಬಳಿಕ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಇಳಂತಾಜಿ ಕುಟುಂಬಸ್ಥರು ಮುಖ್ಯವಾಗಿ ಆಂಜನೇಯ ಸ್ವಾಮಿಯನ್ನ ಕೃಷಿ ಮತ್ತು ಭೂಮಿಯ ರಕ್ಷಕನನ್ನಾಗಿ ಆರಾಧಿಸುತ್ತಾರೆ. ಅದರಿಂದಾನೇ ಆಂಜನೇಯ ಸ್ವಾಮಿ ಈ ಕುಟುಂಬದ ಕುಲದೇವರಾಗಿದ್ದಾನೆ. ಆಂಜನೇಯ ಸ್ವಾಮಿಯನ್ನು ಇಲ್ಲಿ ಮುಖ್ಯವಾಗಿ ಕೃಷಿ ಮತ್ತು ಭೂಮಿಯ ರಕ್ಷಕನಾಗಿ ಆರಾಧಿಸಲಾಗುತ್ತಿದೆ. ಮತ್ತೊಂದು ವಿಶೇಷ ಎಂದರೆ ಈ ಆಂಜನೇಯ ಸ್ವಾಮಿಗೂ ಈ ಇಳಂತಾಜಿ ಕುಟುಂಬಕ್ಕೂ ಒಂದು ಭಕ್ತಿಯ ನಂಟು ಇದೆ. ಇಳಂತಾಜಿ ಕುಟುಂಬಸ್ಥರಿಗೆ ಒಲಿದಿದೆ ಎನ್ನಲಾದ ಇಲ್ಲಿನ ಆಂಜನೇಯ ಸ್ವಾಮಿ ಇಳಂತಾಜಿ ಕುಟುಂಬಸ್ಥರ ಕುಲದೇವರಾಗಿದ್ದಾರೆ. ಇಳಂತಾಜಿ ಕುಟುಂಬಸ್ಥರ ಭಕ್ತಿಗೆ ಒಲಿದ ಈ ದೇವರು ಇಲ್ಲಿ ನೆಲೆಯಾಗಿದ್ದಾರೆ. ಇಳಂತಾಜಿಯ ಸುಮಾರು 6 ಮುಡಿ ಗದ್ದೆಯಲ್ಲಿ ಈಗಲೂ ಸಾಗುವಳಿ ನಡೆಯುತ್ತಿದೆ ಎಂಬುದು ವಿಶೇಷತೆಯಾಗಿದೆ.
ಕೃಷಿಗೆ ಭೂಮಿಗೆ ಬರುವ ಬಾಧೆಗಳಿಗೆ ಈ ಆಂಜನೇಯ ಸ್ವಾಮಿ ಇಲ್ಲಿ ಪರಿಹಾರ ನೀಡುತ್ತಾರೆ. ಇದಕ್ಕೆ ಉತ್ತಮ ನಿದರ್ಶನ ಇಲ್ಲಿಗೆ ಹರಕೆ ರೂಪದಲ್ಲಿ ಬರುವ ಫಲವಸ್ತುಗಳಾಗಿವೆ. ಸಿಯಾಳ, ಅಡಿಕೆಗೊನೆ, ಬಾಳೆಗೊನೆಗಳೇ ಇಲ್ಲಿನ ಹರಕೆಯ ಪ್ರಧಾನ ವಸ್ತುಗಳಾಗಿವೆ. ಈ ಆಂಜನೇಯ ಸ್ವಾಮಿ ನೇಮೋತ್ಸವದ ಸಂದರ್ಭದಲ್ಲಿ ಯಾರಲ್ಲೂ ಮಾತನಾಡುವುದಿಲ್ಲ. ಈ ನೇಮೋತ್ಸವನ ನೋಡುತ್ತಿದ್ರೆ ಕಣ್ತುಂಬಿ ಬರುತ್ತದೆ. ಇಲ್ಲಿ ಆಂಜನೇಯ ಸ್ವಾಮಿ ಮಾತನಾಡುವುದಿಲ್ಲ, ಮರ ಹತ್ತುತ್ತದೆ. ಆದರೆ ಇಂತಹ ಕಲ್ಪನೆ ಕೂಡ ಬಹಳ ವಿಶೇಷತೆಯನ್ನ ಹೊಂದಿದೆ. ಈ ಆಂಜನೇಯ ಸ್ವಾಮಿ ಅಂದ್ರೆ ನೇಮ ಕಟ್ಟಿದ ವ್ಯಕ್ತಿ ಇಲ್ಲಿ ಮಾತನಾಡಬಾರದು. ಅರ್ಥಾತ್ ಈ ಆಂಜನೇಯ ಸ್ವಾಮಿಗೆ ಇಲ್ಲಿ ನಡೆಯುವುದು ಕೋಲ ಅಲ್ಲ, ನೇಮ. ಇಲ್ಲಿ ಯಾವುದೇ ಮಾತುಕತೆ ಇಲ್ಲ, ಎಲ್ಲವೂ ಮೌನವಾಗಿಯೇ ಮುಗಿದು ಹೋಗುತ್ತದೆ. ಈ ನೇಮವನ್ನು ನೋಡುವುದೇ ಒಂದು ಸುಂದರ ಅನುಭವ. ಈ ನೇಮದಲ್ಲಿ ಬಹಳ ಮುಖ್ಯವಾಗಿರುವಂಥದ್ದೇನು ಅಂತ ಹೇಳಿದರೆ ಈ ಪೂರ್ತಿ ನಿಶಬ್ದ ಮೌನ. ಅದರಿಂದಾಗಿ ಭಕ್ತಿಯನ್ನು ಹುಟ್ಟಿಸುವಂತಹ ಒಂದು ದಿಶೆ ಅದು ಇದರಲ್ಲಿ ಬಹಳ ಮುಖ್ಯವಾಗಿರುವಂಥದ್ದು. ನಮ್ಮ ಶ್ರೀಶೈಲ ಕಜಮಾರವರ ಲೇಖನದಲ್ಲಿ ಬಿಟ್ಟು ಹೋದ ಒಂದು ಅಂಶ ಏನು ಅಂತ ಹೇಳಿದರೆ, ಒಂದು ಈ ನೇಮದ ನಿಶಬ್ದತೆ ಬಗ್ಗೆ ಹೇಳೋದಿದ್ದರೆ ಇಲ್ಲಿ ಯಾರು ಹೆಂಗಸರು ಕಣ್ಣಿಗೆ ಕಾಡಿಗೆ ಹಾಕಿಕೊಂಡು ಹೋಗಬಾರ್ದು, ಗೆಜ್ಜೆಯ ಶಬ್ದ ಕೇಳಬಾರ್ದು, ಕಪ್ಪು ಸೀರೆ ಉಡಬಾರ್ದು, ಮಾತು ಆಡಬಾರ್ದು. ಇಷ್ಟರ ಮಟ್ಟಿಗೆ ನಿಶಬ್ದತೆಯನ್ನು ಕಾದುಕೊಳ್ಳುವಂಥದ್ದು ಈ ನೇಮದ ಗಂಭೀರತೆಯನ್ನು, ಮಹತ್ವವನ್ನು ಹೆಚ್ಚಿಸ್ತದೆ. ಇಲ್ಲಿ ಎಲ್ಲಾ ಕಡೆಯಲ್ಲಿ ನಡೆಯುವ ನೇಮ ಕೋಲದಂತೆ ನಮ್ಮಲ್ಲಿ ಭಯ ಕಾಣುವುದಿಲ್ಲ, ಬದಲಾಗಿ ಭಕ್ತಿ ಹುಟ್ಟುತ್ತದೆ. ಆಂಜನೇಯ ಸ್ವಾಮಿಗೆ ವೇಷ ಹಾಕಿದ ಆ ವ್ಯಕ್ತಿ ನಿಧಾನವಾಗಿ ಗದ್ದೆಯ ಬದಿಯಿಂದ ನಡೆದುಕೊಂಡು ಬರುವಾಗ ಅಲ್ಲಲ್ಲಿ ಹಾರಿ ಕೈಯನ್ನ ನೆಲಕ್ಕೆ ಊರಿ ಹನುಮಂತನಂತೆ ಮಾಡುವಾಗ ನಮ್ಮಲ್ಲಿ ಒಂದು ರೀತಿಯ ಭಕ್ತಿ ಮೇಳೈಸುತ್ತದೆ. ಚೆಂಡೆ, ಗಂಟೆ, ಜಾಗಟೆಯೊಂದಿಗೆ ಗದ್ದೆಯ ಬದಿಯಿಂದಲೇ ಬರುವ ಈ ಆಂಜನೇಯ ಸ್ವಾಮಿ ಕೊನೆಯಲ್ಲಿ ಒಂದು ಮರವನ್ನ ಹತ್ತುತ್ತಾರೆ. ಮರದ ಮೇಲೆ ಏರಿ ಮರದ ಗೆಲ್ಲುಗಳನ್ನು ತುಂಡರಿಸಿ ಗದ್ದೆಗೆ ಹಾಕುತ್ತಾರೆ. ಇಲ್ಲೂ ಒಂದು ವಿಶೇಷತೆ ಇದೆ. ಆ ಆಂಜನೇಯ ಸ್ವಾಮಿ ಮರ ಏರಿ ಎಷ್ಟು ಎಲೆಗಳನ್ನು ಗದ್ದೆಗೆ ಹಾಕುತ್ತಾರೆ, ಅಷ್ಟು ಮುಡಿ ಅಕ್ಕಿ ಈ ಗದ್ದೆಯಲ್ಲಿ ಮುಂದಿನ ವರ್ಷಕ್ಕೆ ಆಗುತ್ತದೆ ಎಂಬ ನಂಬಿಕೆ. ಮರ ಏರಿ ಎಲೆಗಳನ್ನು ಉದುರಿಸಿ ಬಳಿಕ ಇಳಿದು ಬಂದು ಹರಕೆ ರೂಪದಲ್ಲಿ ಬಂದ ಫಲವಸ್ತುಗಳನ್ನು ಒಮ್ಮೆ ಎತ್ತಿ ಹಿಂಬದಿಗೆ ಬಿಸಾಡಲಾಗುತ್ತದೆ. ಹೀಗೆ ಎಲ್ಲ ಫಲವಸ್ತುಗಳನ್ನ ಬಿಸಾಡಿ ನಂತರ 2-3 ಸಲ ಸಣ್ಣ ರೀತಿಯ ಕುಣಿತದಲ್ಲಿ ಆಂಜನೇಯ ಸ್ವಾಮಿ ಸಾಗುತ್ತಾರೆ. ಮತ್ತೆ ಆವೇಶ ಬಂದವರಂತೆ ಆಗಿ ಎಲ್ಲರಿಗೂ ಒಳ್ಳೆಯದಾಗಲಿ ಎಂಬಂತೆ ಕೈಯನ್ನ ಎತ್ತುತ್ತಾರೆ. ಇಲ್ಲಿಗೆ ನೇಮ ಮುಗಿಯುತ್ತದೆ.
ಯಾವುದೇ ದೈವಗಳ ನೇಮ ನೋಡುವ ಮುನ್ನ ನೇಮ ಕಟ್ಟುವ ವ್ಯಕ್ತಿ ವೇಷ ಹಾಕಿ ಸಿದ್ಧರಾಗ್ತಾರೆ. ಎಲ್ಲ ದೈವಗಳಿಗೆ ವೇಷ ಹಾಕುವುದು ಮನೆಯ ಅಥವಾ ದೈವಸ್ಥಾನದ ಅಂಗಳದಲ್ಲಾದರೆ, ಈ ಆಂಜನೇಯ ಸ್ವಾಮಿಗೆ ವೇಷ ಹಾಕುವುದು ಒಂದು ದೊಡ್ಡ ಕಾಡಿನಲ್ಲಿ. ಎಲ್ಲ ದೈವಗಳಿಗೆ ವೇಷ ಹಾಕುವುದು ಮನೆಯ ಅಥವಾ ದೈವಸ್ಥಾನದ ಅಂಗಳದಲ್ಲಾದರೆ, ಈ ಆಂಜನೇಯ ಸ್ವಾಮಿಗೆ ವೇಷ ಹಾಕುವುದು ಒಂದು ದೊಡ್ಡ ಕಾಡಿನಲ್ಲಿ. ಈ ದೈವಕ್ಕೆ ವೇಷ ಹಾಕುವವರು ಸುಮಾರು 15 ದಿನಗಳ ವೃತಾಚರಣೆ ಮಾಡಬೇಕು. ನೇಮದ ಹಿಂದಿನ ದಿನ ಊರಿನ ದೇವಳಕ್ಕೆ ತೆರಳಿ ಕಲಶ ನೀರು ಸ್ನಾನ ಮಾಡಬೇಕು. ಬಳಿಕ ದೈವದ ಗುಡಿಗೆ ಬಂದು ಅಲ್ಲಿ ನಮಸ್ಕಾರ ಮಾಡಿದ ನಂತರ ಅವರ ಮನೆಗೆ ಹೋಗಿ ಅಲ್ಲಿ ಹಿರಿಯರ ಕಾಲು ಹಿಡಿದು ದೈವಸ್ಥಾನಕ್ಕೆ ನಮಸ್ಕಾರ ಮಾಡಿ ಮತ್ತೆ ಫಲಾಹಾರ ಸೇವಿಸಬೇಕು. ಹಾಗೆ ಫಲಾಹಾರ ಸೇವಿಸಿ ಸಂಜೆ ಬಂದು ಗದ್ದೆಯ ಪಕ್ಕದ ಕಾಡಲ್ಲಿ ಕಲ್ಲಿನ ಮೇಲೆ ತೆಂಗಿನ ಹಸಿ ಮಡಲಿನ ಗರಿಯಲ್ಲಿ ಮಾಡಿದ ತಟ್ಟಿಯ ಮೇಲೆ ಮಲಗಬೇಕು. ಯಾರಲ್ಲೂ ಮಾತನಾಡುವಂತಿಲ್ಲ. ಹಾಗೆ ಮಾತು ಬಿಟ್ಟವರು ಈ ನೇಮ ನಡುವಳಿ ಎಲ್ಲ ಮುಗಿದ ನಂತರವೇ ಮಾತನಾಡಬೇಕು. ಕಾಡಿನಲ್ಲೇ ವೇಷ ಹಾಕಲಾಗುತ್ತದೆ. ವೇಷ ಕೂಡ ತುಂಬಾ ವಿಶೇಷವಾಗಿರುತ್ತದೆ. ಕಪ್ಪು ಮತ್ತು ಬಿಳಿ ಬಣ್ಣ ಮುಖ್ಯವಾಗಿ ಇಲ್ಲಿ ಬಳಸುತ್ತಾರೆ. ಕಳೆದ 3 ವರ್ಷಗಳಿಂದ ಸ್ಥಳೀಯ ಕಣಿಯಾರು ಎಂಬಲ್ಲಿನ ಸುಮಾರು 65ರ ಹರೆಯದ ಶೀನಾ ಅಜಿಲ ಎಂಬವರು ಈ ನೇಮ ಕಟ್ಟುತ್ತಿದ್ದಾರೆ. ಇವರಿಗೆ ಶಂಕರ ಅಜಿಲ ಕಣಿಯಾರು ಮತ್ತಿತರರು ಸಹಕಾರ ನೀಡುತ್ತಿದ್ದಾರೆ. ಇಂತಹ ಅಪರೂಪದ ಶ್ರೀ ಆಂಜನೇಯ ಸ್ವಾಮಿಯ ನೇಮ ನಡವಳಿ ಕೇವಲ ಇಳಂತಾಜಿಯಲ್ಲಿ ಮಾತ್ರ ನಡೆಯುತ್ತದೆ. ಇಳಂತಾಜಿಯ ಕುಟುಂಬಸ್ಥರು ಸೇರಿಕೊಂಡು ಇಳಂತಾಜೆ ಪ್ರಮೋದ್ ಕುಮಾರ್ ರೈ ಕಜೆ ಇವರ ನೇತೃತ್ವದಲ್ಲಿ ಇಳಂತಾಜೆ ಸರಸ್ವತಿ ಮುತ್ತಪ್ಪ ರೈ, ಇಳಂತಾಜೆ ಸುಬ್ಬಯ್ಯ ರೈ ಹಾಗೂ ಕುಟುಂಬದ ಹಿರಿಯ ಕಿರಿಯ ಬಂಧುಗಳು, ಇಳಂತಾಜೆ ಕುಟುಂಬ ಟ್ರಸ್ಟ್ನ ಸದಸ್ಯರು ಸೇರಿಕೊಂಡು ನಡೆಸುವ ಈ ಮರ ಹತ್ತುವ ಆಂಜನೇಯ ಸ್ವಾಮಿ ನೇಮ ನೋಡುವುದೇ ಒಂದು ವಿಶೇಷ ಅನುಭವ. ಮರ ಹತ್ತುವ ಆಂಜನೇಯ ಸ್ವಾಮಿಯ ನೇಮ ನಡವಳಿ ನೋಡಿದ ಬಳಿಕ ನಿಮಗೆ ಹೀಗೂ ಉಂಟೆ ಎಂದು ಅನಿಸಿರಬಹುದು. ನಿಮ್ಮ ಕಣ್ಣುಗಳನ್ನು ನೀವೇ ನಂಬಲು ಸಾಧ್ಯವಿಲ್ವೇನೋ, ಆದರೆ ನೋಡಲು ವಿಸ್ಮಯ, ಕುತೂಹಲ, ವಿಶೇಷತೆ ಎನಿಸಿದ್ರೂ ಇದು ಸತ್ಯ. ಇದೇ ಈ ಹೊತ್ತಿನ ವಿಶೇಷ. ಮನೋರಂಜನೆ ಹಾಗೂ ಸಮಗ್ರ ಸುದ್ದಿಗಾಗಿ ನೋಡ್ತಾ ಇರಿ ಸಹಾಯ ಟಿವಿ.